ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಹಿಂದಿನ 4 ವಿಡಿಯೋಗಳಲ್ಲಿ ಶ್ರೀ ಲಕ್ಷ್ಮೀ ಪಾದವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿಯೂ ಸಹ ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಬ್ಯಾಗ್, ಕತ್ತರಿ, ಫೆವಿಕ್ರಿಲ್ಲು, ಕುಂದನ್, ಪ್ಲೇಟ್ ಮತ್ತು OHP ಶೀಟ್ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಗ್ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಫಂಕ್ಷನ್ಗಳಲ್ಲಿ ಫಲ ತಾಂಬೂಲವನ್ನು ಹಾಕಿ ಕೊಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಹಾಗೆಯೇ ಮಾಲ್ಗಳಲ್ಲಿ ಕೂಡ ಈ ರೀತಿ ಬ್ಯಾಗ್ಗಳಲ್ಲಿ ಮೆಟೀರಿಯಲ್ಗಳನ್ನು ಹಾಕಿ ಕೊಡ್ತಾರೆ. ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಮಧ್ಯಭಾಗದಲ್ಲಿ ಈ ರೀತಿ ಮಡಿಸ್ಕೋಬೇಕು. ಹಾಗೆಯೇ ಅದರ ಮಧ್ಯಭಾಗದಲ್ಲಿ ಇನ್ನೊಂದು ಸಾರಿ ಮತ್ತು ಮೂರನೇ ಸಾರಿ, ಒಟ್ಟು 3 ಮಡಿಕೆ 3 ಸಾರಿ ಮಡಿಸ್ಕೋಬೇಕು. ಎರಡೂ ಬದಿಗಳಲ್ಲಿ ಕಟ್ ಮಾಡಿ 8 ದಳದ ಒಂದು ಹೂವನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಆಯಿತು. ಎರಡೂ ಸೈಡ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಂಟು ದಳದ ಹೂ ರೆಡಿ ಆಯಿತು. ಇದೇ ರೀತಿ ಎಷ್ಟು ಹೂಗಳು ಬೇಕೋ ಅಷ್ಟು ಹೂಗಳನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 4 ಹೂಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದರ ಮೇಲೆ ಒಂದು ಹೂಗಳನ್ನು ನೀಟಾಗಿ ಜೋಡಿಸ್ಕೋಬೇಕು. ಪ್ರತಿಯೊಂದು ಹೂಗಳಿಗೂ ಮಧ್ಯದಲ್ಲಿ ಫೆವಿಕ್ರಿಲ್ ಹಾಕಿ ಅಂಟಿಸ್ಕೋಬೇಕು. ನಾನಿಲ್ಲಿ ಅಂಟಿಸಿಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೇ ರೀತಿ ಪ್ರತಿಯೊಂದು ಹೂಗಳನ್ನು ಜೋಡಿಸ್ಕೋಬೇಕಾಗತ್ತೆ. ಮೂರಾಯಿತು. ಈಗ ಕೊನೆಯಲ್ಲಿ ಇನ್ನೊಂದು ಹೂವನ್ನು ಇಡ್ತಾ ಇದ್ದೀನಿ. ಇವಾಗ ಗ್ರೀನ್ ಕಲರ್ ಟಿಕಲ್ಸು ಎಲೆಯ ಶೇಪ್ನಲ್ಲಿ ಇದೆ. ಈ ರೀತಿ ಟಿಕಲ್ಸು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗತ್ತೆ ಸಾಮಾನ್ಯವಾಗಿ. ಇಲ್ಲ ಸಿಗಲಿಲ್ಲ ಅಂದರೆ ಕಲರ್ ಶೈನಿಂಗ್ ಪೇಪರ್ನ ಕಟ್ ಮಾಡಿ ಇಟ್ಕೋಬೋದು. ಇವಾಗ ಫೆವಿಕ್ರಿಲ್ ಹಾಕಿ ಚಿಕ್ಕ ಟಿಕಲ್ಸ್ಗಳನ್ನು, ಗ್ರೀನ್ ಕಲರ್ ಟಿಕಲ್ಸ್ಗಳನ್ನು ಅಂಟಿಸ್ತಾ ಇದ್ದೀನಿ. ಇದು ತುಂಬ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಟಿಕಲ್ಸ್ಗಳನ್ನು ಅಂಟಿಸ್ಬಿಟ್ಟು ಒಂದರ ಪಕ್ಕ ಒಂದು ಆನಂತರ ಅದನ್ನು ನೀಟಾಗಿ ಬೆರಳುಗಳ ಶೇಪ್ನಲ್ಲಿ ಮಾಡ್ಕೋಬೇಕಾಗತ್ತೆ. ಅದು ಅಂಟೋದಕ್ಕಿಂತ ಮುಂಚೆ ಬೆರಳುಗಳನ್ನು ನೀಟಾಗಿ ಜೋಡಿಸ್ಕೋಬೇಕು.
ಇದು ಕೂಡ ಸಾಮಾನ್ಯವಾಗಿ ಈ ರೀತಿ ಟಿಕಲ್ಸು ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗತ್ತೆ. ಬೆರಳುಗಳನ್ನು ನೀಟಾಗಿ ಅಡ್ಜಸ್ಟ್ ಮಾಡಿ ಅಂಟಿಸ್ಕೋಬೇಕು. ಇವಾಗ ಪಾದ ರೆಡಿ ಆಯಿತು. ಮೇಲಿನ ಹೂವನ್ನು ಸ್ವಲ್ಪ ಕ್ರಾಸ್ ಮಾಡಿ ಇಟ್ಟಿದ್ದೀನಿ. ತುದಿಯಲ್ಲಿ ಮೇಲಿನ ಹೂವಿನ ತುದಿ ಭಾಗದಲ್ಲಿ ಗೋಲ್ಡ್ ಕಲರ್ ಎಲೆಯ ಶೇಪ್ನಲ್ಲಿರುವಂಥ ಟಿಕಲ್ಸ್ ಅಂಟಿಸ್ತಾ ಇದ್ದೀನಿ. ನಂತರ ಎಲೆಯ ಮಧ್ಯಭಾಗದಲ್ಲಿ ಹೂಗಳನ್ನು ಅಂಟಿಸ್ತಾ ಇದ್ದೀನಿ. ಇಷ್ಟು ಸಾಕು ಅನಿಸಿದರೆ ಇಷ್ಟಕ್ಕೆ ಬಿಡ್ಬೋದು. ಇಲ್ಲ ಕೆಳಭಾಗದಲ್ಲಿ ಇರುವಂಥ ಪೆಟಲ್ಸ್ಗಳನ್ನು ಕೂಡ ಕುಂದನ್ ಅಥವಾ ಟಿಕಲ್ಸ್ ಹಾಕಿ ಡೆಕೋರೇಟ್ ಮಾಡ್ಕೋಬೋದು. ಇಲ್ಲಿಗೆ ಡಿಸೈನ್ ಮುಗಿದಿದೆ. ಇದನ್ನು ಒಂದು OHP ಶೀಟ್ ಮೇಲೆ ಅಂಟಿಸಿಬಿಟ್ಟು ಮೇಲ್ಭಾಗದಲ್ಲಿ ಪ್ಲಾಸ್ಟಿಕ್ ಶೀಟ್ನಿಂದ ಕವರ್ ಮಾಡಿ ಧೂಳು ಕಸ ಸೇರದೇ ಇರೋ ಹಾಗೆ ಮಾಡಿದ್ರೆ ಡಿಸೈನ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.